ಹೆಲೋ ವಾರಿಯರ್ಸ್, ನಾನು ನಿಮ್ಮ ಅಜಯ್ ಸರ್. ಇವತ್ತು RRB ಗ್ರೂಪ್ ಡಿ ಎಕ್ಸಾಮ್ ಇತ್ತು, ಇದೇ ಸ್ಟಾರ್ಟ್ ಆಗಿದೆ ನಿಮ್ಗೆ ಗೊತ್ತಿದ್ದ ಪ್ರಕಾರ. ಸೊ ಇವತ್ತು ಹುಡುಗರು ಇವಾಗ ಜಸ್ಟ್ ಬಂದಿದ್ದಾರೆ ಹೊರಗೆ. ನೋಡೋಣ ಹೇಗಿತ್ತಂತ ಎಕ್ಸಾಮ್. ನಿಮ್ಮ ಎಲ್ಲ ಡೌಟ್ಸ್ಗಳು ಮಾಹಿತಿಗಳು ಎಲ್ಲಾಗೂ ನಾವು ಇವಾಗ ಕ್ಲಿಯರ್ ಮಾಡೋಣ. ಸ್ಟೇ ವಿತ್ ಮೀ, ಲೆಟ್ ಸಿ ಇವಾಗ ಹುಡುಗರದ್ದು ಏನು ಅಭಿಪ್ರಾಯ ಇದೆ. ಅಣ್ಣ, ಎಕ್ಸಾಮ್ ಹೇಗಿತ್ತು ಇವತ್ತು? ಎಕ್ಸಾಮ್ ಚೆನ್ನಾಗಿತ್ತು ರೀ. ಹೌದೇ, GK ಮತ್ತು ಜನರಲ್ ಸೈನ್ಸ್ ಯಾವ ಲೆವೆಲ್ ಇದ್ದು ಮತ್ತು ಕರೆಂಟ್ ಅಫೇರ್ಸ್ ಅದು GK ಎಲ್ಲ ಹೇಳ್ಬೇಕಂದ್ರೆ 2025ರಿಂದ ಎಲ್ಲ ಕೇಳ್ಯಾರ. ಜನವರಿದಿಂದ ನವೆಂಬರ್ ತನಕ ಕೇಳ್ಯಾರ. GK ಯಾವ್ದಾರು ಇಂಪಾರ್ಟೆಂಟ್ ಟಾಪಿಕ್ ನಿಮ್ಗೆ ಗೊತ್ತಿರೋದು ಬಂದಿರೋದು ನೆನಪೈತಿ? ನೆನಪಿಲ್ಲ ರೀ ಯಾವ್ದು. ನೆನಪಿಲ್ಲ. ಮತ್ತು ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಮತ್ತು ಇದು ರೀಸನಿಂಗ್ ಈಜಿ ಐತ್ರಿ ಫುಲ್. ಮತ್ತು ಇದು ಮೆಂಟಲಿಟಿ ಮತ್ತು ಆಪ್ಟಿಟ್ಯೂಡ್ ಸ್ವಲ್ಪ ಟಫ್ ಐತ್ರಿ. ಈಗ ಪ್ರೀವಿಯಸ್ ಇಯರ್ ಮಾಡಿದ್ರೆ ಅವೆಲ್ಲ ಕ್ವಶನ್ಸ್ ಯಾವ್ದಾದ್ರು ರಿಪೀಟ್ ಆಗಿದಾವು? ಹಾಂ ಆಗಿದಾವ್ರಿ. ರೀಸನಿಂಗ್ದಾಗ ಆಗ್ಯಾವ. ಓಕೆ, ಶಾರ್ಟ್ ಟ್ರಿಕ್ಸ್ ಬೇಕಂದಿತ್ತು, ಡೈರೆಕ್ಟ್ ಫಾರ್ಮುಲಾ ಮಾಡಿದ್ರೆ ಭೀ ನಡೀತೈತಿ. ಟೈಮ್ ಮ್ಯಾನೇಜ್ಮೆಂಟ್ ಹೆಂಗಾಯ್ತು ನಿಮ್ದು, ಹೆಂಗೆ ಮಾಡಿದ್ರಿ? ರೀಸನಿಂಗ್ ಟೈಮ್ ಮ್ಯಾನೇಜ್ಮೆಂಟ್ ಆಗೈತೆ ರೀ. ಇದು ಆಪ್ಟಿಟ್ಯೂಡು ಆಗಲ್ಲ ರೀ, ಭಾಳ ಟೈಮ್ ತೊಗೊತೈತೆ ರೀ. ದೊಡ್ಡ ಕ್ವಶನ್ಸ್ ದೊಡ್ಡ ಅದಾವು, ಕ್ಯಾಲ್ಕುಲೇಟಿವ್ ಅದಾವು? ದೊಡ್ಡ ಅದಾವ ಕ್ವಶನು, ಕ್ಯಾಲ್ಕುಲೇಟರ್ ದೊಡ್ಡದೈತೆ ರೀ. ಸರಿ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಎಕ್ಸಾಮ್ ಪ್ರಿಪೇರ್ ಆಗಿದ್ರಿ? ಹಾಂ, ಮನ್ಯಾಗ ಸ್ಟಡಿ ಮಾಡಿದ್ದು ರೀ. ಇದಕ್ಕಿಂತ ಮುಂಚೆ ಬೇರೆ ಎಕ್ಸಾಮು ಬರ್ದಿರಿ ಯಾವುದು? ಬರ್ದು SSC CA CHS ಎಲ್ಲ ಬರ್ದು. ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಅದರಿ. ಅಣ್ಣ, ಎಕ್ಸಾಮ್ ಹೆಂಗಿತ್ತು ಇವತ್ತು? GK, ಕರೆಂಟ್ ಅಫೇರ್ಸ್, ಜನರಲ್ ಸೈನ್ಸ್ ಯಾವ ಲೆವೆಲ್ ಕ್ವಶನ್ಸ್ ಇದ್ದು? ರೀಸನಿಂಗ್ ಮಾತ್ರ ಈಜಿ ಐತ್ರಿ. ಮತ್ತು GK ಮತ್ತು ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಇದು GK ಅಂತೂ ಒಂದು ಇಲ್ರಿ. GK, ಹಿಸ್ಟ್ರಿ, ಪಾಲಿಟಿ ಯಾವ್ದ್ರಾಗಿಂದ? ಎಲ್ಲ ಕರೆಂಟ್ ಅಫೇರ್ಸ್ ರೀ. ಜಾಸ್ತಿ ಮ್ಯಾಕ್ಸಿಮಮ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಈ ವರ್ಷದ? ಹಾಂ, ಇದೇ ವರ್ಷ 2025 ರೀ. ಓಕೆ. ಜನರಲ್ ಸೈನ್ಸ್ನ? ಜನರಲ್ ಸೈನ್ಸ್ ಒಂದು ಸ್ವಲ್ಪ ಈಜಿ ಇದ್ದು ರೀ. ಈಸಿ, ಬೇಸಿಕ್ಸ್ ಮಾಡಿದ್ರೆ ಸಾಕು. ಅಂದರೆ ಇದ್ರು ಒಟ್ಟು ಒಂದು ಸ್ವಲ್ಪ ಓಕೆ, ಮಾಡ್ರೇಟ್ ಲೆವೆಲ್ ಅನ್ಬೋದು. ಮತ್ತೆ ರೀಸನಿಂಗ್ ಎಷ್ಟು ಮಾಡಿದ್ರಿ? ರೀಸನಿಂಗ್ 30 ಟಚ್ ರೀ. ಮ್ಯಾಥ್ಸ್ ಎಷ್ಟು ಮಾಡಿದ್ರಿ? ಮ್ಯಾಥ್ಸ್ 20 ಮಾಡಿದ್ವಿ ರೀ. ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಇದ್ದು, ಯಾವ ಕಾನ್ಸೆಪ್ಟ್ಸ್ ಇದ್ದಿದ್ದು ಕ್ಯಾಲ್ಕುಲೇಷನ್ ಕೊಟ್ಟಿದ್ರು? ಹೆಂಗೆ? ಎರಡು ಮಿಕ್ಸ್ ಕಾನ್ಸೆಪ್ಟು ಒಂದು ಸ್ವಲ್ಪ ಲೆವೆಲ್ದಾಗ ಇಟ್ಟಿದ್ರು, ಕ್ಯಾಲ್ಕುಲೇಷನು. ಹಾಟ್ ಆಗಿದ್ದು. ಓಕೆ, ನಿಮ್ಮ ಹೆಸರು? ಅಡಿಗೋಡ ಹದಿಮನಿ. ಆಲ್ ದ ಬೆಸ್ಟ್. ರೀಸನಿಂಗ್ ಅಂತೂ ಭಾಳ ಈಸಿ ಇತ್ತು. ಔಟ್ ಆಫ್ 30 ಎಕ್ಸಾಮ್ 30 ಅರೌಂಡ್ 28-27 ಮಟ್ಟ ಮಾಡ್ಬೋದು. ನಿಮ್ದು ಇದು ಫಸ್ಟ್ ಮೊದಲು ಯಾವ ಬೇರೆ ಎಕ್ಸಾಮ್ಸ್ ಬರ್ದಿರಿ? ಯಾವುದು? SSC ಅದು ಎಕ್ಸಾಮ್ಸ್ ಬೇರೆ ಎಕ್ಸಾಮ್ ಪ್ರಿಪೇರ್ ಮಾಡಿದ್ರಿ ನೀವು? ಇಲ್ಲ, ಈ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇಲ್ಲ, ನಾನು ಸ್ಟೇಟ್ ಮಾಡ್ತಾ ಇರೋದು. ಓಕೆ, ಆದರೆ ಮತ್ತೆ ಎಲ್ಲ ಟಾಪಿಕ್ಸ್ಗಳು ಗೊತ್ತಿದಾವೆ ನಿಮಗೆ? ಮತ್ತೆ GK ಮ್ಯಾಥ್ಸ್ ಹೆಂಗಿತ್ತು? GK ಕರೆಂಟ್ ಅಫೇರ್ಸ್ ಬಗ್ಗೆ? GK ಕರೆಂಟ್ ಅಫೇರ್ಸ್ ಬಂದು ಆಲ್ಮೋಸ್ಟ್ 25 ಫೆಬ್ರವರಿದಿಂದ ಆಗಸ್ಟ್ ಮಟ್ಟ ಎಲ್ಲ ಕೇಳಿದ್ದಾರೆ. ಅಂದರೆ ಇಂಡೆಕ್ಸ್ ಆಗಲಿ ಮತ್ತು ಇವನ್ ಅವಾರ್ಡ್ಸ್ ಒಂದೆರಡು ಕೇಳಿದ್ದಾರೆ. ಇಂಡೆಕ್ಸ್ ಅಷ್ಟು, ಆಮೇಲೆ ಹಾರ್ಡ್ಲಿ ಒಂದು ರಿಮೈನಿಂಗ್ ಆಲ್ಮೋಸ್ಟ್ GK ಕರೆಂಟ್ ಅಫೇರ್ಸ್ ಇದೆ. ಕರೆಂಟ್ ಅಫೇರ್ಸ್? ಹಾಂ, ಕರೆಂಟ್ ಅಫೇರ್ಸ್ ಮೋರ್ ದೆನ್ 10 ಕ್ವಶನ್ಸ್ ಮೇಲೆ ಬಂದಿದೆ. ಮೋರ್ ದೆನ್ 10, ವೆರಿ ಇಂಪಾರ್ಟೆಂಟ್. ಮತ್ತೆ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಇದ್ದು, ಲೆಂದಿ ಇದು, ಮತ್ತೆ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಒಂದು 4 ಕ್ವಶನ್ಸ್ ಬಂದಿದ್ದಾವೆ. ನಂಬರ್ಸ್ಗಳು ಭಾಳ ಕ್ಯಾಲ್ಕುಲೇಟಿವ್ ಇದ್ದರೆ, ಪಾಯಿಂಟ್ಸ್ ಡೆಸಿಮಲ್ಸ್ ಅಲ್ಲಿ ಭಾಳ ಲೆಂದಿ ಡೆಸಿಮಲ್ಸ್ ಅಲ್ಲಿ ಇದ್ದಾವೆ. ಡೆಸಿಮಲ್ಸ್ ಕೊಟ್ಟಿದ್ದಾರೆ. ಟೈಮ್ ಕನ್ಸ್ಯೂಮಿಂಗ್ ಮ್ಯಾಥ್ಸ್ ಅನ್ಸುತ್ತೆ? ಮ್ಯಾಥ್ಸ್ ಹೆಚ್ಚು ತಗೊಳುತ್ತೆ. ಓಕೆ. ಅಂದರೆ ನಾವು ಈ ಸೈನ್ಸಲ್ಲಿ ಮತ್ತು GK ಅಲ್ಲಿ ಕವರ್ ಮಾಡಿದರೆ ಸ್ವಲ್ಪ ಮ್ಯಾಥ್ಸಲ್ಲಿ ನಮ್ಗೆ ಟೈಮ್ ಸಿಗುತ್ತೆ. ಇವನ್ ಇದನ್ನು ಯಾವುದು ರೀಸನಿಂಗ್ ಕೂಡ ಅಲ್ಲಿ ನಾವು ಟೈಮ್ ಇದನ್ನ ಮಾಡ್ಕೋಬೋದು, ಉಳಿಸ್ಕೋಬೋದು. GK ಇದು UPSC ಲೆವೆಲ್ ಇದೆ, ಮೀಡಿಯಂ ಲೆವೆಲ್, ಬೇಸಿಕ್ಸ್ ಕ್ವಶನ್ಸ್ ಮೇಲೆ ಇದಾವೆ ಜಾಸ್ತಿ? ಅದು ಪಾಲಿಟಿ, ಇದು ಹಿಸ್ಟ್ರಿ, ಜಾಗ್ರಫಿ ಇದು ಎಲ್ಲ? ಇಲ್ಲ, ಬೇಸಿಕ್ಸ್ ಇದೆ. ಬೇಸಿಕ್ಸ್ ಕ್ವಶನ್ಸ್ ಇದಾವೆ. ಸೈನ್ಸ್ ಮೇಡಗೆ? ಸೈನ್ಸ್ ಕೂಡ ಓಕೆ, ಮಿಡ್ ಇದೆ, ಹಾಗೇನಿಲ್ಲ. ಓಕೆ, ಯಾವ ಜಾಸ್ತಿ ಕ್ವಶನ್ಸ್? ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ? ಮೂರು ಆ್ಯಕ್ಚುಲಿ ಈಕ್ವಲೆಂಟ್ ಇದೆ, ಬಟ್ ಇದನ್ನ ಬಂದಿಲ್ಲ. ಬಯಾಲಜಿ ಕಡಿಮೆ ಇದೆ. ನ್ಯೂಮರಿಕಲ್ಸ್ ಜಾಸ್ತಿ ಕೊಟ್ಟ. ಫಿಸಿಕ್ಸಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅದು ಒಂದು 2-3 ಬಂದಿದ್ದಾವೆ. 2-3 ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್ ಇದೆ. ನಿಮ್ಮ ಹೆಸರು ಮತ್ತೆ? ವಿನಾಯಕ್ ಅಂತ. ಥ್ಯಾಂಕ್ ಯು ವಿನಾಯಕ್, ಆಲ್ ದ ಬೆಸ್ಟ್. ಅಣ್ಣ, ಹೇಗಿತ್ತು ಎಕ್ಸಾಮ್ ಇವತ್ತು? ಸ್ವಲ್ಪ ಚಲೋ ಐತಣ್ಣ. ಮತ್ತು GK ಮತ್ತು ಜನರಲ್ ಸೈನ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳ್ರಿ. ಹೆಂಗೆ ಬೇಸಿಕ್ ಕ್ವಶನ್ಸ್ ಕೇಳಿದ್ರೆ ಟಫ್ ಕ್ವಶನ್ಸ್ ಇತ್ತು? ನಿಮ್ಮ ಪ್ರಿಪ್ರೇಷನ್ ಯಾವ ಲೆವೆಲ್ ಇತ್ತು? ಬೇಸಿಕ್ ಕೇಳೋಣ. ಈಗ ಮಾನ್ಯ ಇದು ಹುಡುಗಿಯಾರು ಅಂಡರ್ 19 ಗೆದ್ರಣ, ಅದನ್ನು ಪ್ರಶ್ನೆ ಕೇಳೋಣ. ಯಾರು ಗೆದ್ರು ಅಂತ ಹೇಳೋಣ. ಈಜಿ ಇದ್ದು ನಾವು ಸ್ವಲ್ಪ. ಓಕೆ. ಮ್ಯಾಥ್ಸ್ ಕ್ಯಾಲ್ಕುಲೇಷನ್? ಮ್ಯಾಥ್ಸ್ ಈಜಿ ಇತ್ತಣ್ಣ ಸ್ವಲ್ಪ, ಅದು ಟಪ್ಪು ಇತ್ತಣ್ಣ. ಆದ್ರೆ ರೀಸನಿಂಗ್ ರೀಸನಿಂಗ್ ಇತ್ತಣ್ಣ. ಎಲ್ಲ 4ಕ್ಕಿಂತ ಯಾವ್ದು ಈಸಿ ಅನ್ಸುತ್ತೆ ನಿಮ್ಗೆ? ಯಾವ ಸೆಕ್ಷನ್? ನಂಗೆ GK ಈಜಿ ಅನಿಸ್ತಾನೆ. GK ಈಸಿ ಅನ್ಸುತ್ತೆ. ಮತ್ತೆ ಎಲ್ಲಕ್ಕಿಂತ ಟಫ್ ಯಾವ್ದು ಅನ್ಸುತ್ತೆ? ಮ್ಯಾಥ್ಸ್ ಅನಿಸ್ತಾನೆ. ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಐತೆ. ಟೈಮ್ ಸಾಲ್ವ್ ಇರ್ತದೆ, ಟೈಮ್ದು ಏನು ಪ್ರಾಬ್ಲಮ್ ಆಗಿಲ್ಲ? ಟೈಮ್ ಸಾಲಿಲ್ಲ, ಸ್ವಲ್ಪ ಹಾರ್ಡ್ ಇತ್ತಾನೆ ಮ್ಯಾಥ್ಸ್. ಹಾರ್ಡ್ ಇತ್ತು ಮ್ಯಾಥ್ಸ್. ಮತ್ತೆ ಯಾವ್ದು ಹಾರ್ಡ್ ಇತ್ತು? ಸೆಕೆಂಡ್ ಹಾರ್ಡ್ ಯಾವ್ದಿತ್ತು? ಏನು ಸೆಕೆಂಡ್ ಎರಡನೇದು ಯಾವ್ದು ಹಾರ್ಡ್ ಅನ್ಸ್ಬೋದು ಮ್ಯಾಥ್ಸ್ ಬಿಟ್ಟು? ಮ್ಯಾಥ್ಸ್ ಬಿಟ್ಟಾನ ನಂಗೆ ಮ್ಯಾಥ್ಸ್ ಅನಿಸ್ತಾನೆ, ಹುಡುಕಿದ್ದೆ ಅನಿಸಲಿಲ್ಲ ಅಷ್ಟೇ. ಹುಡುಗಿದೆಲ್ಲ ನಾರ್ಮಲ್ ಈಸಿ ಅದಾವೆ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಮೇಡಮ್, ಎಕ್ಸಾಮ್ ಹೆಂಗಿತ್ತು ಇವತ್ತು? ಎಕ್ಸಾಮ್ ಚಲೋ ಇತ್ತು. ನೀವು ಪ್ರಿಪ್ರೇಷನ್ ಆಗಿದ್ರಿ? ಮತ್ತು GK ಮತ್ತು ಸೈನ್ಸ್ ಇವು ಎರಡರ ಬಗ್ಗೆ ನಮ್ಮ ಸ್ವಲ್ಪ ಮಾಹಿತಿ ಕೊಡ್ತೀರಿ? ಬೇಸಿಕ್ ಕ್ವಶನ್ ಇದ್ದುವ ಕ್ವಶನ್ ಡೀಪ್ ಆಗಿತ್ತು?
ಬೇಸಿಕ್ ಸ್ವಲ್ಪ ಇದ್ದು ಸ್ವಲ್ಪ ಟಫ್ ಇತ್ತು. ಓಕೆ ಕರೆಂಟ್ ಅಫೇರ್ಸ್ ಎಲ್ಲಿಂದ ಕೇಳಿದಾರೆ ಮೇಡಮ್? ಕರೆಂಟ್ ಅಫೇರ್ಸ್ 2025 ಇಯರ್ದ ಎಲ್ಲ ಕೇಳಿದಾರೆ. ಎಲ್ಲ ಜನವರಿಯಿಂದ ಮಾಡ್ಕೊಂಡ್ರೆ ಸಾಕು. ಓಕೆ ಜನರಲ್ ಸೈನ್ಸ್ ಬೇಸಿಕ್ಸ್ ಇದಾವೆ, ಇನ್ ಡೀಪಾಗಿ ಕೇಳಿದಾರೆ ಲಾಸ್ಟ್ ಪ್ರೀವಿಯಸ್ ಇಯರ್ದು ಮಾಡಿದ್ರೆ ನಡೀತಾ? ಇಲ್ಲ ಪ್ರಿವಿಯಸ್ ಇಯರ್ದಿಲ್ಲ. ಓಕೆ ಪ್ರೀವಿಯಸ್ ಇಯರ್ ಮಾಡ್ಬೋದು. ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇಲ್ಲ. ಪ್ರೀವಿಯಸ್ ಇಯರ್ ಇಲ್ಲ ಅಂದರೆ ಏನು ಚೇಂಜ್ ಮಾಡಿದ್ದಾರೆ ಪ್ಯಾಟರ್ನ್? ಒಂದು ಸ್ವಲ್ಪ UPSC ಪ್ಯಾಟರ್ನ್ ಆ ಥರ ಏನಾದರೂ ಮಾಡಿದಾರೋ? ಬೇಸಿಕ್ಸ್ ಇದಾವೆ ಆ ಲೆವೆಲ್, ಮಾಡ್ರೇಟ್ ಲೆವೆಲ್? ಮಾಡ್ರೇಟ್ ಲೆವೆಲ್. ರೀಸನಿಂಗ್ ಮತ್ತು ಮ್ಯಾಥ್ಸಲ್ಲಿ ಹೆಂಗೆ ಅನ್ಸಿತ್ತು ಮ್ಯಾಮ್? ಮ್ಯಾಥ್ಸ್ ಸ್ವಲ್ಪ ಈಸಿ ಇತ್ತು, ಸ್ವಲ್ಪ ಟಫ್ ಇತ್ತು. ಆಮೇಲೆ ಲಿಸ್ನಿಂಗ್ ಅದು ಈಸಿ ಇತ್ತು. ರೀಸನಿಂಗ್ ಈಸಿ ಇದೆ, ಮ್ಯಾಥ್ಸ್ ಕಂಪೇರ್ ಟು ರೀಸನಿಂಗ್ ಮಾತ್ರ ಎಲ್ಲಕ್ಕಲ್ಲ. ಅಟೆಂಪ್ಟ್ ಎಷ್ಟಾಗಿದೆ ಮೇಡಮ್ ನಿಮ್ಮದು? ಆ್ಯಂಡ್ ಫಸ್ಟ್ 80 ಅಟೆಂಪ್ಟ್ ಆಗಿದೆ. ಅಕ್ಯುರೇಸಿ ನೋಡಬೇಕು. ಮ್ಯಾಥ್ಸ್ ರೀಸನಿಂಗ್ ಔಟ್ ಆಫ್ ಔಟ್ ತೆಗಿಬೋದು, ಏನು ಪ್ರಾಬ್ಲಮ್ ಇಲ್ಲ ಅದ್ರಾಗ ತೆಗಿಬೋದು. ಓಕೆ ಮ್ಯಾಥ್ಸ್ ಎಷ್ಟು ಅಟೆಂಪ್ಟ್ ಆಗಿದೆ ಮೇಡಮ್? ಮ್ಯಾಥ್ಸ್ ನಾ ಕೌಂಟ್ ಮಾಡಿಲ್ಲ. ಓನ್ಲಿ ಮ್ಯಾಥ್ಸ್ ಅಷ್ಟೇ ಕ್ಯಾಲ್ಕುಲೇಟಿವ್ ಇತ್ತು. ಸೆಕೆಂಡ್ ಯಾವುದಿದೆ ಮೇಡಮ್? ಮ್ಯಾಥ್ಸ್ ಬಿಟ್ಟು ಯಾವ ಟಫ್ ಇತ್ತು? ಸೈನ್ಸ್ ಟಫ್ ಇತ್ತು. ಥ್ಯಾಂಕ್ ಯು ಮೇಡಮ್, ಆಲ್ ದ ಬೆಸ್ಟ್. ಹೆಲೋ ವಾರಿಯರ್ಸ್, ನೋಡಿದ್ರಿ ಇವಾಗ ಸುಮಾರು ಹುಡುಗರು ರಿವ್ಯೂ ತೊಗೊಂಡೆ ನಾನು ಇವತ್ತು. ಸೊ ಎಲ್ಲ ಹುಡುಗರು ಇರೋದಂದರೆ ಮ್ಯಾಥ್ಸ್ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಬಂದಿದೆ, ಮಾಡ್ರೇಟ್ ಲೆವೆಲ್ ಆಗಿದೆ, ಕಾನ್ಸೆಪ್ಟು ಚೆನ್ನಾಗಿ ಕೇಳಿದ್ದಾರೆ, ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ, ಮತ್ತು GKಯಲ್ಲಿ ಕರೆಂಟ್ ಅಫೇರ್ಸ್ ತುಂಬ ಕೇಳ್ತಾ ಇದ್ದಾರೆ. ಜನರಲ್ ಸೈನ್ಸು ಪ್ರೀವಿಯಸ್ ಇಯರ್ಗಿಂತನೂ ಕಡಿಮೆನೇ ಇದೆ, ಆದರೆ ಮಾಡ್ರೇಟ್ ಕ್ವಶನ್ಸ್ ಇದ್ದಾವೆ, ಈಸಿ ಇಲ್ಲ. GS ಮತ್ತು ಮ್ಯಾಥಮೆಟಿಕ್ಸ್ ಕಂಡುಪಟ್ಟಿರೋಂಥ ಪ್ರಕಾರ ಎರಡೂ ಒಂದು ಸ್ವಲ್ಪ ಲೆವೆಲಾಗಿ ಕೇಳಿದ್ದಾರೆ. ಓಕೆ ಉಳ್ಕೆದು ರೀಸನಿಂಗ್ ಮತ್ತು GK ಈಸಿ ಇದ್ದಾವೆ. ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಸೊ ನಾನು ಸಂಜೆ ಎಲ್ಲ ರಿವ್ಯೂದು, ಎಲ್ಲ ಶಿಫ್ಟ್ದು ರಿವ್ಯೂ ಸಂಜೆ ನಮ್ಮ ನವದಿಶಾ ಕೋಚಿಂಗ್ ಕ್ಲಾಸ್ ಆ್ಯಪಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ. ಸೊ ಎಲ್ಲರೂ ಸ್ಟೇ ಕನೆಕ್ಟೆಡ್ ವಿತ್ ಮೀ. ಮತ್ತು ಸಂಪೂರ್ಣವಾಗಿ ಮ್ಯಾಥ್ಸ್ ಅಂತ ವಿಡಿಯೋ ಮಾಡಿದ್ದೀನಿ 2 ಭಾಗ, ಅದನ್ನು ನೋಡಿರಿ ನೀವು, ತುಂಬ ಹೆಲ್ಪ್ ಆಗ್ತಾ ಇದೆ. ಥ್ಯಾಂಕ್ ಯು.